ಮಳೆಯ ಕಾಲ. ಬೆಟ್ಟಗಳ ನಡುವೆ ನೆಲೆಸಿದ ಒಂದು ಸಣ್ಣ ಪಟ್ಟಣದಲ್ಲಿ ಅನು ಮತ್ತು ಕಿರಣ್ ಕಾಲೇಜಿನಲ್ಲಿ ಓದುತ್ತಿದ್ದರು. ಅವರಿಬ್ಬರಿಗೂ ಮೊದಲ ಭೇಟಿಯೇ ಕಥೆಯ ಆರಂಭವಾಗಿತ್ತು. ಕಾಲೇಜ್ ಗ್ರಂಥಾಲಯದ ಮುಂದೆ ಮಳೆ ಸುರಿಯುತ್ತಿದ್ದಾಗ ಅನು ತನ್ನ ಹಳೆಯ ಕುಡಿಯಡಿಯಲ್ಲಿ ನಿಂತು ಪುಸ್ತಕವನ್ನು ಕಾಪಾಡಿಕೊಳ್ಳುತ್ತಿದ್ದಳು. ಆಗ ಕಿರಣ್ ತನ್ನ ಬ್ಲೂ ಛತ್ರಿಯನ್ನು ಅವಳ ಕಡೆ ಚಾಚಿದ. ಹಂಚಿಕೊಳ್ಳೋಣವಾ ಎಂದು ಅವನು ನಗುತ್ತಾ ಕೇಳಿದ. ಅದು ಕೇವಲ ಒಂದು ಕ್ಷಣ, ಆದರೆ ಅನುಗೆ ಅದು ಜೀವನದ ಒಂದು ಅಳಿಯದ ನೆನಪಾಗಿ ಬಿಟ್ಟಿತು. ಇಬ್ಬರೂ ಮಳೆ ಹನಿಹನಿಯಲ್ಲಿ ಒಂದೇ ದಾರಿಗೆ ನಡೆಯುತ್ತಾ ಹೋದರು. ಮಾತನಾಡದೇ ಇದ್ದರೂ ಅವರ ಕಣ್ಣುಗಳು ಎಲ್ಲವನ್ನೂ ಹೇಳುತ್ತಿದ್ದವು. ದಿನಗಳು ಕಳೆದವು. ಮಳೆ ಮತ್ತೊಮ್ಮೆ ಪಟ್ಟಣವನ್ನು ನೆನೆಸಿದಾಗ ಕಿರಣ್ ಪುಸ್ತಕಾಲಯದ ಹೊರಗೆ ಕಾದಿದ್ದ. ಅನು ಬಂದಳು. ಮಳೆಯ ಹನಿ ಆಕೆಯ ಕೂದಲಲ್ಲಿ ತೇಲುತ್ತಿದ್ದವು. ಮಳೆ ಬಂದಾಗ ನಿನ್ನ ನೆನಪಾಗ್ತದೆ ಎಂದು ಕಿರಣ್ ಹೇಳಿದ. ಅನು ನಾಚಿಕೆಯ ನಗೆಯೊಂದಿಗೆ ಹೇಳಿದಳು, ಆಗ ನೀನ್ ಬರ್ತೀಯಾ ನನ್ ಜೊತೆಗೆ ಛತ್ರಿ ಹಿಡಿಯೋಕೆ? ಆ ದಿನದಿಂದ ಮಳೆಯು ಅವರ ಪ್ರೀತಿಯ ಸಾಕ್ಷಿಯಾಗಿತ್ತು. ಕಾಲೇಜ್ ಮುಗಿದರೂ ಪ್ರತಿಯೊಂದು ಮಳೆಗಾಲದಲ್ಲೂ ಅವರು ಒಂದೇ ಛತ್ರಿಯಡಿ ನಿಂತು ಹಳೆಯ ನೆನಪುಗಳನ್ನು ಹೊಸದಾಗಿಸಿಕೊಂಡರು. ಒಂದು ದಿನ ಕಿರಣ್ ಮಳೆಯ ಮಧ್ಯೆ ಆಕೆಗೆ ಒಂದು ಪತ್ರ ಕೊಟ್ಟ. ಅನು, ನೀನು ನನ್ನ ಬದುಕಿನ ಮಳೆಯ ಹನಿ. ನನ್ನ ಬದುಕಿನ ಪ್ರತಿಯೊಂದು ಕಾಲವೂ ನಿನ್ನ ಜೊತೆ ಕಳೆದರೆ ಸಾಕು. ಅನು ಕಣ್ಣೀರು ತುಂಬಿ ನಗುತ್ತಾ ಹೇಳಿದಳು, ನನಗೆ ಬೇರೆ ಮಳೆ ಬೇಡ.